ಮೊನ್ನೆ ಗುರುವಾರ ಚಿತ್ತಾಪುರ ತಾಲೂಕಿನ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಫುಡ್ ಪಾಯ್ಸನಿಂಗ್ ಆಗುತ್ತೆ. 70 ಮಕ್ಕಳು ವಿದ್ಯಾರ್ಥಿನಿಯರು ಅಡ್ಮಿಟ್ ಆಗ್ತಾರೆ. ಗುಂಡ್ಗುರ್ತಿ, ಚಿತ್ತಾಪುರ, ಮಲ್ಖೇಡು, ಗುಲ್ಬರ್ಗ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಅಡ್ಮಿಟ್ ಮಾಡ್ತಾರೆ. ಮೋಸ್ಟ್ ಡಿಸಪಾಯಿಂಟಿಂಗ್ ಸಿಚುವೇಶನ್, ಬಹಳ ಒಂದು ದುಃಖ ಕರುವಂಥ ಒಂದು ಆಘಾತವಾದ ಇದು ಸಂಗತಿ ಅಂತ ಹೇಳ್ತೀನಿ ನಾನು. ಆ ವಿಡಿಯೋಸ್ ನೋಡಿದರೆ ಅಲ್ಲಿ ಡಾಕ್ಟರ್ಸೇ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ, ಇಲ್ಲ ನಾವು ಬಂದಿದ್ವಿ, ಡಾಕ್ಟರ್ಸ್ ಇರಲಿಲ್ಲ, ನಾವು ಪ್ರಿಯಾಂಕ್ ಖರ್ಗೆ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಚಿತ್ತಾಪುರದ ಶಾಸಕರು, ರಾಜ್ಯದ ಗೃಹ ಮಂತ್ರಿಗಳು, ಇವರಿಗೆ ಫೋನ್ ಮಾಡಿದಾಗ ಡಾಕ್ಟರ್ಸ್ ಒಂದು 7 ಜನಕ್ಕೆ ಡಾಕ್ಟರ್ಸ್ ಕಳಿಸಿದ್ರು. ಅಂದರೆ ಯೋಚನೆ ಮಾಡಿ, 30 ವಿದ್ಯಾರ್ಥಿಗಳು ಹಾಸ್ಪಿಟ್ಲಿಗೆ ಇನ್ನು ವರ್ಸ್ಟ್ ಸಿಚುವೇಶನ್ ಹೋಗಿದ್ದಾರೆ, ಅಲ್ಲಿ ಡಾಕ್ಟರ್ಸ್ ಇಲ್ಲ ಅಂತ ಇದನ್ನು ಫಸ್ಟ್ ಟೈಮ್ ಆಕಸ್ಮಿಕವಾಗಿ ಆಗಿಲ್ಲ. 17,000 ಹುದ್ದೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇದ್ದಾವೆ. ಇದಕ್ಕಿಂತ ಮುಂಚೆನೂ ಯಾವಾಗ ಬಾಣತಿಯರ ಸಾವಾಗಿತ್ತು ಅವಾಗೂ ನಾವು ಹೇಳಿದ್ದೀವಿ, ಹೆಲ್ತ್ ಸೆಕ್ಟರ್ಸ್ ಅಲ್ಲಿ ಮ್ಯಾನ್ ಪವರ್ ಕಡಿಮೆ ಇದೆ, ನರ್ಸಸ್ ಡಾಕ್ಟರ್ಸ್ ಕಡಿಮೆ ಇದ್ದಾರೆ ಅಂತೇಳಿ. ನನ್ ಆಫ್ ಇಟ್ ಈಸ್ ಅಟೆಂಡೆಡ್. ಅಲ್ಲಿ ವಿದ್ಯಾರ್ಥಿಗಳನ್ನ ಕಾಜಿ ಕಕ್ಲಿತಿ ಮಾಡ್ತಾ ಇದ್ದಾರೆ. ಕೆಳಗಡೆ ಬೇಹೋಶಾಗಿ ಬಿದ್ದಿದ್ದಾರೆ. ಒಂದೊಂದು ಕಾಟಲ್ಲಿ ಇಬ್ರಿಬ್ರು 3 ಮಕ್ಕಳಿಗೆ ಮಲಗಿಸಿದ್ದಾರೆ. ಅಲ್ಲಿ ಆಂಬ್ಯುಲೆನ್ಸ್ ಇಲ್ಲ, ಯಾವುದೂ ಒಂದು ಮೂಲಸೌಕರ್ಯ ಇಲ್ಲ. ಬಟ್ ಸ್ಟಿಲ್ ಹ್ಯಾಟ್ಸ್ ಆಫ್ ಟು ದ ಮೆಡಿಕಲ್ ಟೀಮ್, ಅದನ್ನ ಅವರು ಹ್ಯಾಂಡಲ್ ಮಾಡಿದ್ರು. ಇಷ್ಟೆಲ್ಲ ಸಿಚುವೇಶನ್ ಅಲ್ಲಿ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ಬರೀ 30 ಮಕ್ಕಳಿಗೆ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು. ಒಂದು ಮಗುಗಾದ್ರೂ ಅದು ಒಂದು ಆಘಾತಕರವಾದ ಸಂಗತಿ. ಇಟ್ ಈಸ್ ನಾಟ್ ಈಸಿ, ದಟ್ ಸಿಚುವೇಶನ್ ಇಸ್ ನಾಟ್ ಈಸಿ. ಪಾಕಿಸ್ತಾನ ವಿಷಯ ಬಂದಾಗ ಪಾಪ ಪಾಕಿಸ್ತಾನ ಅಂತ ಹೇಳ್ತಾರೆ. ಇಲ್ಲಿ ಅಂದ್ರೆ ಬರೀ 30 ಮಕ್ಕಳಿಗೆ ಈ ತರ ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ. ಅಕ್ಕಿ ಬೆಂದಿರ್ಲಿಲ್ಲ, ಆ ತರ ಕಾಣಿಸ್ತಾ ಇತ್ತು, ಅದಕ್ಕೆ ಆಗಿದೆ, ನಾವು ಪರಿಶೀಲನೆಗೆ ಕಳಿಸಿದೀವಿ ಅಂತ ಹೇಳ್ತಾರೆ. ಅಕ್ಕಿ ಬೆಂದಿಲ್ಲ ಅಂದ್ರೆ ಐ ಆಮ್ ಎ ಡಾಕ್ಟರ್, ಐ ಅಂಡರ್ಸ್ಟ್ಯಾಂಡ್. ಅಕ್ಕಿ ಬೆಂದಿಲ್ಲ ಅಂದ್ರೆ ಈ ತರ ಬೇಹುಷ್ ಆಗ್ತಾರೆ ಏನ್ರಿ? ನಮ್ದು ಮಾಧ್ಯಮದವ್ರು ಹೇಳ್ತಾ ಇದ್ರು, ಮೇಡಮ್ ನೋಡಿದ್ರೆ ಎಷ್ಟು ಭಯ ಆಗ್ತಾ ಇತ್ತು, ಮೇಲುಸಿರು ಮೇಲೆ, ಕೆಳಗಡೆ ಉಸಿರು ಕೆಳಗಡೆ ಆದಂಗೆ ಆಗ್ತಾ ಇತ್ತು ಅಂತ. ವಿಡಿಯೋಸ್ ನೋಡಿದೆ ನಾನು, ತೋರಿಸ್ತೀನಿ ನಿಮ್ಗೆ ವಿಡಿಯೋಸ್. ಇಸ್ಂಟ್ ಇಟ್? ಅಂದ್ರೆ ಇವು ಬರೀ ಒಂದು ಘಟನೆಗಳಲ್ಲ. ಹೋದ ತಿಂಗಳೇ ನಾವು ನೋಡಿದ್ದೀವಿ, ಒಂದು ಗೌರ್ಮೆಂಟ್ PUC ಕಾಲೇಜಲ್ಲಿ ಛತ್ ಬಿದ್ದುಬಿಟ್ಟು 3 ವಿದ್ಯಾರ್ಥಿನಿಯರಿಗೆ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಾದ್ಮೇಲಾದ್ರೂ ಇವರಿಗೆ ಒಂದು ಭಯ ಇರಬೇಕು, ಓಕೆ ವಿ ಹ್ಯಾವ್ ದೇರ್ ಇಸ್ ಫೇಲ್ಯೂರ್ ಇನ್ ಅಡ್ಮಿನಿಸ್ಟ್ರೇಷನ್, ಅಟ್ಲೀಸ್ಟ್ ನಾವು ಅವ್ರ ಹೆಲ್ತ್ ಆದ್ರೂ ನಾವು ಶುಡ್ ಟೇಕ್ ಕೇರ್ ಅಂತ. ಹಂಗಿಲ್ಲ. ಆ ಒಂದು ಪೇಷಂಟಿಗೆ ಎಕ್ಸ್ಟ್ರಾ ಕ್ರೇನಿಯಲ್ ಬ್ಲೀಡ್ ಇದೆ. ಆ ಪೇಷಂಟಿಗೆ ಹೆಂಗೆ ಮಲಗಿಸಿದ್ದಾರೆ ಅಂದರೆ, ತಲೆ ಮೇಲೆ ಒಂದು ಫ್ಯಾನ್ ಇದೆ, ಆ ಫ್ಯಾನ್ ಶಬ್ದ ಹೆಂಗೆ ಅಂತ ನಾವು ಮಾತಾಡೋದು ನಮಗೆ ಒಬ್ರಿಗೊಬ್ರು ಕೇಳಿಸಂಗಿಲ್ಲ, ಹೆಲಿಕಾಪ್ಟರ್ ಶಬ್ದ ಇದ್ದಂಗೆ ಇತ್ತದು. ತಲೆ ಮೇಲೆ ಒಂದು ಫ್ಯಾನು, ಎದುರುಗಡೆ ಒಂದು ಫ್ಯಾನ್ ಆ ಪೇಷಂಟಿಗೆ. ನಾನು ಮಾತಾಡ್ತಾ ಇರ್ಬೇಕಾದ್ರೆ ಆ ಮಗು ಕಣ್ಣಲ್ಲಿ ನೀರು ಹೋಯ್ತು. ಕೇಳಿದೆ, ಯಾಕೆ ಮಾಡ್ತಾ ಇದೆ ಅಂತ. ಮೇಡಮ್ ನಂಗೆ ತಲೆನೋವು ಆಗ್ತಾ ಇದೆ ಅಂತ. ತಲೆನೋವು ಆಗ್ಲಾರ್ದೆ ಏನಾಗುತ್ತೆ? ಸಾಮಾನ್ಯ ಮನುಷ್ಯನಿಗೆ ತಲೆನೋವಾಗುತ್ತೆ 2 ನಿಮಿಷ ಆ ಶಬ್ದ ಕೇಳಿ. ಆ ಪೇಷಂಟ್ ವಿತ್ ಎಕ್ಸ್ಟ್ರಾ ಕ್ರಿನಿಯಲ್ ಬ್ಲೀಡ್ ಅಲ್ಲಿ ಮಲಗಿಸಿದ್ದಾರೆ. ಇಲ್ಲಿ 2 3 ಪೇಷಂಟಿಗೆ ಒಂದು ಕಾಟ್ ಮೇಲೆ ಮಲಗಿಸಿದ್ದಾರೆ. ಅಕ್ಕಿ ಬೆಂದಿಲ್ಲ ಅಂದ ತಕ್ಷಣ ಈ ತರ ಫುಡ್ ಪಾಯ್ಸನಿಂಗ್ ಆಗುತ್ತಾ? ದೇ ಶುಡ್ ಬಿ ಸಮ್ ಸೆನ್ಸಿಟಿವ್ ಟಾಕ್, ಇಸ್ಂಟ್ ಇಟ್? ಎಷ್ಟು ದಿವಸ ಆಯ್ತು ನಾವು ಹೇಳ್ತಾ ಇದೀವಿ, ನೀರು, ಕುಡಿಯೋ ನೀರಲ್ಲಿ ಚರಂಡಿ ನೀರು ಬರ್ತಾ ಇದೆ, ದೇರ್ ಇಸ್ ನೋ ಪ್ರಾಪರ್ ಫಿಲ್ಟ್ರೈಸೇಷನ್ ಓವರ್ ದೇರ್ ಅಂತ ಹೇಳ್ಬೇಕು, ಪ್ಯೂರಿಫಿಕೇಶನ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಪ್ಲಾಂಟಿಗೆ ಹೋಗಿ ನಾವು ವಿಡಿಯೋ ಮಾಡಿ ತೋರಿಸಿದೀವಿ. ಇಸ್ ದಿಸ್ ವಾಟ್ ಯು ಆರ್ ಗಿವಿಂಗ್ ಟು ದ ಪೀಪಲ್ ಆಫ್ ಕಲಬುರ್ಗಿ? ಕುಡಿಯೋಕ್ಕೆ ಚರಂಡಿ ನೀರು, ಕಲ್ಪಿತ ಆಹಾರ, ಶಾಲೆ ಮಕ್ಕಳು ಸ್ಕೂಲಿಗೆ ಹೋದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತ್ಕೋಬೇಕು. ಅಂದ್ರೆ ಪಾಠ ಕಲ್ಸೋದು ನೋಡ್ಬೇಕು, ಅಥವಾ ಛತ್ ಬೀಳುತ್ತೆ ಅಂತ ನೋಡ್ಬೇಕು. ಅವರು ಊಟ ಮಾಡ್ಬೇಕು ಅಂದ್ರೆ ಹೊಟ್ಟೆ ತುಂಬುತ್ತೆ ಅಂತ ನೋಡ್ಬೇಕು, ಅಥವಾ ನಾಳೆ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡ್ಬೇಕು. ಯಾವ ರೀತಿಯಿಂದ ಪೇರೆಂಟ್ಸ್ ಮಕ್ಳಿಗೆ ಕಳಿಸ್ಬೇಕ್ರಿ? ಅದು ಬಿಡ್ರಿ, ಒಂದು ಬಸ್ಸಲ್ಲಿ ನಿಮ್ಗೆ ಅವರು ಕಂಟಿನ್ಯೂಸ್ ಆಗಿ ಅವ್ರ ಡ್ರೈವರು ಅವರು ಕಂಪ್ಲೇಂಟ್ ಮಾಡ್ತಾ ಇದ್ರಂತೆ, ಬಲ್ಪ್ ಹೋಗಿದೆ ಅಂತ ಹೇಳ್ಬಿಟ್ಟು.
ಯಾವುದಕ್ಕೂ ಅಟೆಂಡ್ ಮಾಡ್ಲಾರ್ದೇನೆ ಪಾಪ ಅವ್ನು ಕಂಡಕ್ಟರ್ 45 ನಿಮಿಷ ತನ್ನ ಮೊಬೈಲ್ ಟಾರ್ಚ್ ಹಿಡ್ಕೊಂಡು 75 ಕಿಲೋಮೀಟರ್ಸ್ ಡ್ರೈವ್ ಡೌನ್ ಮಾಡ್ಕೊಂಡು ಬಂದಿದ್ದಾನೆ. ಒಳಗಡೆ ಕೂತ್ಕೊಂಡಿರೋ ಪ್ಯಾಸೆಂಜರ್ಸ್ ಗತಿ ಏನು? ವೇರ್ ಆರ್ ಯು ಅಪ್ ಟು? ನಾನಿವತ್ತು ಚಿತ್ತಾಪುರ್ಗೆ ಹೋಗ್ಬೇಕಂದ್ರೆ ಆಲ್ರೆಡಿ ಎಲ್ಲ ಪೇಷಂಟ್ ಡಿಸ್ಚಾರ್ಜ್ ಆಗಿದ್ದಾರಂತೆ. ವಾರೇ ವಾ, ಆ ಸಿಚುವೇಶನ್ ನೋಡಿದ್ರೆ ಒಂದು ದಿವಸಕ್ಕೆ ಪೇಷಂಟ್ ಡಿಸ್ಚಾರ್ಜ್ ಆಗೋ ಕಂಡೀಷನೇ ಇಲ್ಲ. ಎವ್ರಿಬಡಿ ಆರ್ ಸೆಂಟ್ ಬ್ಯಾಕ್ ಹೋಮ್. ವಾಟ್ ಆರ್ ಯು ಅಪ್ ಟು? ಇವೆಲ್ಲ ಒಂದು ಘಟನೆಗಳು. ಇದು ಬರೀ ಒಂದು ಘಟನೆಗಳಲ್ಲ, ಇದು ಒಂದು ಆಡಳಿತದ ಫೇಲ್ಯೂರ್. ಇದು ಅವ್ರದ್ದು ಒಂದು ಫೇಲಿಯರ್ನ ಪ್ರತಿಬಿಂಬಿಸ್ತಾ ಇದೆ. ನಮ್ಮ ಜನಕ್ಕೆ RSS ಬೆಳಗ್ಗೆ ಎದ್ದ ತಕ್ಷಣ RSS ಬಗ್ಗೆ, ಮೋದಿಜಿ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ, ಅಮಿತ್ ಶಾಜಿ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಬೇಕಾಗಿಲ್ಲ. ವಿ ಡಿಸರ್ವ್ ಅಟ್ಲೀಸ್ಟ್ ಬೇಸಿಕ್ ಎಮ್ಯುನಿಟೀಸ್, ಮೂಲ್ಯ ಸೌಕರ್ಯ ಅಂತ ಏನು ಹೇಳ್ತಾರೆ, ಅಟ್ಲೀಸ್ಟ್ ಅದನ್ನಾದರೂ ಕರೆಕ್ಟಾಗಿ ನಮ್ಮ ಜನಕ್ಕೆ ಕೊಡಿ ನೀವು. ಇದೇನು ಪೆಥೆಟಿಕ್ ಸಿಚುವೇಶನ್ ನೀವು ಕಲಬುರಗಿ ಜನಕ್ಕೆ ತಂದು ಕೊಟ್ಟಿದ್ದೀರಲ್ಲ, ಇದು ಬರೀ ಕಲಬುರಗಿ ಜನಕ್ಕೆ ಪೆಥೆಟಿಕ್ ಸಿಚುವೇಶನ್ ಅನ್ಕೋಬೇಡಿ. ದಿಸ್ ಇಸ್ ಅ ಪೆಥೆಟಿಕ್ ಸಿಚುವೇಶನ್ ಫಾರ್ ಯು ಆಲ್ಸೋ. ಯು ಆರ್ ಆನ್ಸರಬಲ್ ಟು ದ ಪೀಪಲ್. ಯು ಆರ್ ಅಕೌಂಟಬಲ್ ಟು ದ ಪೀಪಲ್. ಪೇರೆಂಟ್ಸ್ ಹೇಗೆ ಕಳಿಸ್ಬೇಕು ಮಕ್ಕಳಿಗೀಗ? ವೇರ್ ದ ಚಿಲ್ಡ್ರನ್ ಆರ್ ಸೆಕ್ಯೂರ್, ಯು ಟೆಲ್ ಮಿ. ಏನೇ ಆದರೆ ಅಲ್ಲಿರೋ ಆಫೀಸರ್ಸಿಗೆ ನೀವು ಇಮಿಡಿಯೇಟ್ಲಿ ಸಸ್ಪೆನ್ಷನ್. ಕಂಡಕ್ಟ್ರು ಮತ್ತು ಡ್ರೈವರಿಗೆ ಅಲ್ಲಿ ಸಸ್ಪೆಂಡ್ ಮಾಡಿರಿ ಬಸ್ ವಿಷಯದಲ್ಲಿ. ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸ್ಟ್ಯಾಂಪೀಡ್ ಆದಾಗ ಪಾಪ ಒನ್ ಆಫ್ ದ ಮೋಸ್ಟ್ ರಿನೌಡ್ ಪೊಲೀಸ್ ಆಫೀಸರ್ಸ್, ಅವ್ರಿಗೆ ಸಸ್ಪೆಂಡ್ ಮಾಡಿದ್ರಿ. ಇಲ್ಲಿ ಇವ್ರಿಗೆ ಸಸ್ಪೆಂಡ್ ಮಾಡ್ತೀರಾ? ಸಸ್ಪೆಂಡ್ ಆಗಬೇಕಿರೋರು ಯಾರು ಸಸ್ಪೆಂಡ್ ಆಗಬೇಕಾಗಿರೋರು? ಹೂಸ್ ಡ್ಯೂಟಿ ಇಟ್ ಈಸ್ ಟು ಲುಕ್ ಆಫ್ಟರ್? ಇದೆಲ್ಲ ಸ್ಟ್ರಿಕ್ಟ್ ಆದೇಶ RSS ಬಗ್ಗೆ, BJP ಕಾರ್ಯಕರ್ತರ ಬಗ್ಗೆ ನೀವೆಲ್ಲ ಸ್ಟ್ರಿಕ್ಟ್ ವಾರ್ನಿಂಗ್ಸ್ ಕೊಡ್ತಿರಲ್ಲ ಪೊಲೀಸ್ ಆಫೀಸರ್ಸಿಗೆ, ಇದೆಲ್ಲ ಇವತ್ತು ಅದನ್ನೇ ಸೇಮ್ ಥಿಂಗ್ ಪ್ಲೀಸ್ ಗಿವ್ ಇಟ್ ಟು ದ ಆಫೀಸರ್ಸ್ ಟು ಟೇಕ್ ಕೇರ್ ಆಫ್ ದ ಪೀಪಲ್ ಆಫ್ ಕಲಬುರ್ಗಿ. ಮೊನ್ನೆ ತಾನೇ DK ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಬಂದು ಹೋದ್ರು ಕಲಬುರ್ಗಿಗೆ. ಒಂದಾದ್ರೂ ಹೇಳಿಕೆ ಕಾಂಕ್ರೀಟ್ ಆಗಿದೆಯಾ? ಒಂದಾದ್ರೂ ರೋಡ್ ಮ್ಯಾಪ್ ಹಾಕಿದಾರಾ ನಮ್ಮ ಜಿಲ್ಲೆನ ಹೇಗೆ ನಾವು ಮುಂದೆ ಒಯ್ಯಬೇಕು ಅಂತ ಹೇಳ್ಬಿಟ್ಟು? ನಾನು ಎಷ್ಟೊಂದು ಪೇಪರ್ಗಳಲ್ಲಿ ನೋಡಿದೆ, ಮಾಧ್ಯಮದಲ್ಲೂ, ಎಲ್ಲೂ ಏನೂ ಇಲ್ವೇ ಇಲ್ಲ. ಇನ್ಫ್ಯಾಕ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ನಮ್ಮದು ಕಲಬುರ್ಗಿದು ಕಡಿಮೆ, ನಮ್ಮದು ಎಜುಕೇಷನ್ ಲಾಸ್ಟ್, ಮಾಲ್ ನ್ಯೂಟ್ರಿಷನಲ್ಲಿ ನಾವು ಫಸ್ಟು, ಕ್ರೈಮಲ್ಲಿ ನಾವು ಫಸ್ಟು, ಮೈಗ್ರೇಷನ್ ಆಗ್ತಾ ಇರೋದು ಹೈಯೆಸ್ಟು ನಮ್ಮ ಜಿಲ್ಲೆಯಲ್ಲಿ. ಇಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ ವಾಟ್ ಹ್ಯಾಸ್ ಟು ಬಿ ಡನ್ ಟು ದ ಪೀಪಲ್ ಆಫ್ ಕಲಬುರ್ಗಿ, ಅವ್ರಿಗೆ ಏನು ಬೇಕು ಅದೆಲ್ಲ ಬಿಡಿ. ರೈತರ ಬಗ್ಗೆ ಆದರೂ, ರೈತರ ಬಗ್ಗೆ ಅಂದರೆ 8600 ಎಷ್ಟೋ ಆಫೀಸರ್ಸ್ ಇರಬೇಕಂತೆ ರೈತರು ಇದರಲ್ಲಿ. ಅಲ್ಲಿ ಖಾಲಿ ಹುದ್ದೆಗಳಿರೋದು 5600, ಅಂದರೆ 60% ಹುದ್ದೆಗಳು ಖಾಲಿ ಇದ್ದಾವೆ. ಅಂದರೆ ರೈತರು ಹೋಗಿ ಹೇಳ್ಕೋಬೇಕಂದ್ರೂ ಯಾರಿದ್ರು ಹೇಳ್ಕೋಬೇಕು? ಕೇಳೋರು ಇಲ್ಲ ಅಲ್ಲಿ. ಆಲ್ರೆಡಿ ಹೆಲ್ತ್ ಸೆಕ್ಟರಲ್ಲಿ 17,000 ಅಷ್ಟೇ ಅಲ್ಲ, ನಾನು ಲಾಸ್ಟ್ ಟೈಮು ಹೇಳಿದ್ದೀವಿ, ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಆಗಿರಬೇಕು, 17,000 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿದ್ವಿ ನಾವು. ಒಂದಾದರೂ ತುಂಬಿದ್ದೀರಾ? ಬಾಣತಿಯರು ಸಾವಾದಾಗೂ ನಾವು ಹೇಳಿದ್ದೀವಿ ದೇರ್ ಇಸ್ ಮ್ಯಾನ್ ಪವರ್ ಕಡಿಮೆ ಇದೆ, ಡಾಕ್ಟರ್ಸ್ ಕಡಿಮೆ ಇದ್ದಾರೆ. ಇದ್ದಿದ್ದ ಡಾಕ್ಟರ್ಸ್ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ಇದ್ದಿದ್ದ ನರ್ಸ್ಗಳ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಯು ಆರ್ ರಿಸ್ಕಿಂಗ್ ದ ಹೆಲ್ತ್ ಸೆಕ್ಟರ್ ವರ್ಕರ್ಸ್ ಲೈಫ್ ಆಲ್ಸೋ. ಅಲ್ಲಿ ನೋಡಿದ್ರೆ ಡಾಕ್ಟರ್ಸೇ ಇಲ್ಲ. ಯಾವ ರೀತಿಯಿಂದ ನೀವು ಆಡಳಿತ ಮಾಡ್ತಾ ಇದ್ದೀರಾ ಇವತ್ತು? ಇಟ್ ಈಸ್ ವೆರಿ ಡಿಸಾರ್ಟ್ನಿಂಗ್. This is not a pathetic situation for the people, it is a pathetic situation for you also, Honorable Home Minister and in-charge Minister of Kalaburagi District, Mr. Priyank Khurge. ಭಾಳ ನೋವಿನ ಸಂಗತಿ. ಐ ಥಿಂಕ್ ಸ್ಟಿಲ್ ಐ ಸೇ ಯು ಹ್ಯಾವ್ ಟು ಕಮ್ ಟು ದ ಗ್ರೌಂಡ್ ರಿಯಾಲಿಟಿ ಆ್ಯಂಡ್ ನೀವು ಜನದ ಕಷ್ಟಗಳನ್ನು ನೋಡಬೇಕು. ಇಷ್ಟೊಂದು ಮಿಸ್ಮ್ಯಾನೇಜ್ಮೆಂಟ್ ಈಸ್ ನಾಟ್ ಆಕ್ಸೆಪ್ಟೆಡ್. ಪೀಪಲ್ ವಿಲ್ ಗಿವ್ ಬ್ಯಾಕ್ ವೆರಿ ಸೂನ್.